ಮತ್ತೆ ನಮ್ಗೆಲ್ಲರಿಗೂ ಗೊತ್ತಾಯಿತು, ಎಲ್ಲರೂ ಒಟ್ಟಿಗೆ ಬರಬೇಕು. ಸರಿಸಿದ ಮೇಲೆ भारत माता की जय, भारत माता की जय, भारत माता की जय, वंदे मातरम, वंदे मातरम. ಒಂದು ಶ್ಲೋಕ ಹೇಳ್ಕೊಡ್ತೀನಿ, ಎಲ್ಲರೂ ಹೇಳಿ. ಈ ಕೃಷ್ಣನ ಫೋಟೋ ಮಾತ್ರ ಹಾಕಿದ್ದೀರಾ, ರಾಮಂದೇ ಹಾಕಬಾರ್ದು. ರಾಮಂದು ಹಾಕ್ತೀವಿ. ಆಮೇಲೆ ಮತ್ಯಾರ ಒಂದು ಇಲ್ಲಿ ರಾಮ ಕೃಷ್ಣ ಶಿವನ ಫೋಟೋ ಹಾಕಿಲ್ಲ. ಎಷ್ಟು ಫೋಟೋ ಹಾಕ್ತಾ ಹೋಗೋಣ ನಾವು? ಅದಕ್ಕೋಸ್ಕರ ಇಲ್ಲಿ ಸಂಘ ಕಾರ್ಯವನ್ನು ಪ್ರಾರಂಭ ಮಾಡಿದಂಥ ನಮ್ಮ ಆದ್ಯ ಸರಸಂಘಚಾರ್ಯರು ಡಾಕ್ಟರ್ ಮತ್ತು ಅವರ ವಾರಸಿಕೆಯನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿ ಆ ಕಾರ್ಯಕ್ಕೆ ಒಂದು ಅಖಿಲ ಭಾರತೀಯ ವ್ಯಾಪಕತೆಯನ್ನು ಕೊಟ್ಟಂತಹ ಎರಡನೇ ಸರಸಂಘಚಾರರು ಗುರುಜಿ. ಅವರಿಬ್ಬರು ಭಾವಚಿತ್ರ ಮಾತ್ರ ಒಂದು ಕಡೆ ಎಲ್ಲಾದರೂ ಇಟ್ಟಿರ್ತೀವಿ. ಇಲ್ಲಿಕ್ಕಂತೆ ಯಾವ ಭಾವಚಿತ್ರವೂ ಇಲ್ಲ. ಮತ್ತು ಭಾರತ ಮಾತೆಯ ಭಾವಚಿತ್ರ ಇದೆ. ನಮ್ಮೆಲ್ಲರ ಮಾತೆ ಭಾರತ ಮಾತೆ ಎಲ್ಲರೂ ಅನ್ನಿಸ್ತದಲ್ಲ. ಮತ್ತು ಭಾರತ ಮಾತೆಯ ಮಂದಿರ ಅನ್ನೋದು ವಾಡಿಕೆಯಲ್ಲಿ 2023ನೇ ಇಸ್ವಿಯಿಂದ ಅವರು ಶ್ರೀನಿವಾಸ ತಗೊಳಪ್ಪ ಕೇಶವ ಮಂದಿರ ನಾನು ಹೋದಾಗ ಈ ಥರ ಕವರ್ ಕೊಡ್ತಾ ಇದ್ರು. ಅದರ ಲೆಕ್ಕ ಎಲ್ಲ ಇಟ್ಕೊಂಡು ಬಂದು ಇವತ್ತಿಗೆ ಇದು ಎಷ್ಟಿದೆಯೋ ನನಗೆ ಗೊತ್ತಿಲ್ಲ, 10,000 ಇದೆ. ಹಾಗಾದರೆ ಇದನ್ನು ಹಿಡಿದು 9,32,000 ರೂಪಾಯಿಗಳನ್ನು ಅವ್ರು ಕೊಟ್ಟಿದ್ದಾರೆ. ಅದು 10 ಲಕ್ಷ ಮಾಡುವಂತ ಜವಾಬ್ದಾರಿ ನಿಮ್ಮೆಲ್ಲ. ಇದೇ ಸಂದರ್ಭದಲ್ಲಿ ಮುರಾರಿ ದೇಶಪಾಂಡೆ ಅವರು ಇರುವಂಥ ಆ ದತ್ತ ಹೈಟ್ಸ್ನಲ್ಲಿ ಒಬ್ಬರು ದೇಸಾಯಿ ಅಂತ ಹೇಳಿ ರಿಟೈರ್ಡ್ ಪ್ರಾಧ್ಯಾಪಕರಿದ್ದಾರೆ. ಅವರು ಕೂಡ ಅವ್ರಿಗೊಂದು ಸಣ್ಣ ಸನ್ಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವರಿಗೆ ನಾವು ಅವಕಾಶ ಕೊಡ್ತಾ ಇದ್ದೀವಿ. ದಯವಿಟ್ಟು ಮಾಡಬೇಕು ಅಂತ ಕೇಳ್ಬೋದು.